ಆನಂದಪುರ ಎಂಬ ಪುಟ್ಟ ಹಳ್ಳಿಯಲ್ಲಿ ಪ್ರತಿ ಹಬ್ಬಕ್ಕೂ ಅಡಚಣೆ ಬರುತ್ತಿತ್ತು. ಆ ಊರಿನಲ್ಲಿ ಕತ್ತಲೆ ಆವರಿಸುತ್ತಿತ್ತು. ಹಳ್ಳಿ ಹಿರಿಯರು ಹೇಳಿದರು, ಇದು ಖಂಡಿತವಾಗಿಯೂ ವಿಘ್ನಾಸುರನ ಕೃತ್ಯ. ಹೀಗೆ ಹೋದರೆ ನಮ್ಮ ಊರು ನಾಶವಾಗುತ್ತದೆ. ಏನಾದರೂ ಮಾಡಬೇಕು. ಹೌದು, ನಮ್ಮ ಮಕ್ಕಳಿಗೂ ಭಯವಾಗಿದೆ. ಹಿರಿಯರೇ, ಏನಾದರೂ ಪರಿಹಾರ ಹೇಳಿ. ಗಣೇಶನೇ ನಮಗೆ ದಾರಿ ತೋರಿಸಬೇಕು. ಸರಿ, ಬನ್ನಿ ಹಾಗೆ ಮಾಡೋಣ ಅಂತ ಹೇಳಿ ದೇವಾಲಯಕ್ಕೆ ಓಡಿಬಂದರು. ಗಣೇಶ, ನಮ್ಮನ್ನು ಕಾಪಾಡು, ನೀವೇ ನಮ್ಮ ರಕ್ಷಕ ಎಂದು ಜನರು ಕೈಮುಗಿದು ಪ್ರಾರ್ಥಿಸಿದರು. ಆ ಕ್ಷಣವೇ ದೇವಾಲಯದ ಗಂಟೆ ಶಬ್ದ ಆರಂಭವಾಯಿತು. ಗಣೇಶನ ಆಗಮನದ ನಂತರ ಜನರು ಕೈಮುಗಿದು ಕಷ್ಟಗಳಿಂದ ಮುಕ್ತಿ ಪಡೆಯಲು ಬೇಡಿಕೊಂಡರು. ಭಯಪಡಬೇಡಿ, ನಾನು ಇಲ್ಲಿದ್ದೇನೆ. ನಿಮ್ಮ ನಂಬಿಕೆ ನನ್ನ ಶಕ್ತಿ. ವಿಘ್ನಾಸುರನು ಭಯಾನಕ ಧ್ವನಿಯ ಮೂಲಕ ಪ್ರತ್ಯಕ್ಷನಾದ. ಅವನ ರೂಪವನ್ನು ಕಂಡ ತಕ್ಷಣ ಜನರು ಭಯದಿಂದ ಚದರಿ ಹೋದರು. ಅಂತ ಹೇಳಿ ವಿಘ್ನಾಸುರನು ಕ್ರೋಧದಿಂದ ಜ್ವಾಲಾ ಬೆಂಕಿಯನ್ನು ಗಣೇಶನ ಬಲಿಗೆ ಎಸೆದನು. ಗಣೇಶನು ಶಾಂತ ಮುಖದಿಂದ ಆ ಬೆಂಕಿ ಜ್ವಾಲೆಯನ್ನು ಕೈಯಲ್ಲಿ ಸರಳತೆಯಿಂದ ಹಿಡಿದುಕೊಂಡನು. ಇದು ಹೇಗೆ ಸಾಧ್ಯ? ನೀನು ಯಾವ ಮಾಯಾಶಕ್ತಿ ನನಗೆ ಏನು ಮಾಡಬಹುದೆಂದು ಭಾವಿಸುತ್ತೀಯಾ ವಿಘ್ನಾಸುರ? ನನ್ನ ಮೋದಕವೇ ನಿನ್ನನ್ನು ಸಂಹರಿಸುತ್ತದೆ ಅಂತ ಹೇಳಿ ಗಣೇಶನು ಮೋದಕವನ್ನು ಪ್ರಬಲವಾಗಿ ಎಸೆದನು. ಗಣೇಶನ ಹೊಡೆತಕ್ಕೆ ವಿಘ್ನಾಸುರನು ಅಲ್ಲಿಯೇ ಬುದ್ಧಿಹೀನನಾಗಿ ಭಸ್ಮವಾಗುತ್ತಾನೆ. ನಂತರ ಹಳ್ಳಿಯಲ್ಲಿ ಕತ್ತಲು ಹೋಗಿ ಬೆಳಕು ಮೂಡಿತು. ಊರಿನ ಜನರು ತುಂಬಾ ಖುಷಿಯಾಗಿ ಕುಣಿದು ಹಾಡುತ್ತಿದ್ದರು. ನಮ್ಮನ್ನು ಕಾಪಾಡಿದ ವಿಘ್ನಹರ್ತನೇ ನಮ್ಮ ಹಳ್ಳಿಯ ದೈವ. ಜನರಿಗೆ ಆಶೀರ್ವಾದ ನೀಡಿ ದಿವ್ಯ ಪ್ರಕಾಶದಲ್ಲಿ ವಿಘ್ನಹರ್ತನು ಅದೃಶ್ಯನಾದ. ಊರಿನಲ್ಲಿ ಹೂವಿನ ಮಾಲೆಗಳ ನಡುವೆ ಮಕ್ಕಳು ಖುಷಿಯಿಂದ ಕುಪ್ಪಳಿಸಿದರು. ಕೊನೆಗೆ ಹಳ್ಳಿಯ ಹಬ್ಬದ ಸಂಭ್ರಮವು ಎಲ್ಲೆಡೆ ತುಂಬಿತು. ಆ ದಿನ ರಾತ್ರಿ ಊರಿನ ಜನರು ದೇವಾಲಯವನ್ನು ದೀಪಗಳಿಂದ ಅಲಂಕರಿಸಿ ಗಣೇಶನನ್ನು ಭಕ್ತಿಯಿಂದ ಮೆಚ್ಚಿಸಿದರು. ಹಾಗೆ ಗಣೇಶನು ದಿವ್ಯ ರೂಪದಲ್ಲಿ ಪ್ರತ್ಯಕ್ಷವಾಗಿ. ನಂಬಿಕೆ ಇದ್ದಾಗ ಯಾವುದೇ ವಿಘ್ನವು ಶಾಶ್ವತವಲ್ಲ.